ಕರ್ನಾಟಕದಲ್ಲಿ ನೀವು ಕಾರ್ಮಿಕರಾಗಿ ಕೆಲಸ ಮಾಡ್ತಿದ್ದೀರಾ ಅಥವಾ ನಿಮ್ಮ ಮನೆಯಲ್ಲಿರೋರು ಯಾರಾದ್ರೂ ಕಾರ್ಮಿಕರಾಗಿ ಕೆಲಸ ಮಾಡ್ತಿದ್ದಾರಾ? ಹಾಗಾದ್ರೆ ಈ ವಿಡಿಯೋ ನಿಮಗಾಗಿನೇ. ಸೇವ್ ಮಾಡ್ಕೊಳ್ಳಿ, ಕಂಪ್ಲೀಟ್ ವಿಡಿಯೋ ನೋಡಿ. ನಮ್ಮ ದೇಶ ಕೃಷಿ ಪ್ರಧಾನ ದೇಶ ಆದ್ರೂ ಕೂಡ ದೇಶದಲ್ಲಿ ಅಧಿಕ ಕಾರ್ಮಿಕರಿದ್ದಾರೆ. ಅದರಲ್ಲೂ ಕರ್ನಾಟಕದ ಅಂಕಿಅಂಶವನ್ನ ತಗೊಂಡ್ರೆ ಸುಮಾರು 3 ಕೋಟಿ ಕಾರ್ಮಿಕರು ರಾಜ್ಯದಲ್ಲಿ ಕೆಲಸ ಮಾಡ್ತಿದ್ದಾರೆ. ಅವರೆಲ್ಲರೂ ತಮಗೆ ಏನಾದ್ರೂ ಸರ್ಕಾರಿ ಯೋಜನೆ ಬೇಕು, ರಿನ್ಯೂವಲ್ ಮಾಡಿಸ್ಬೇಕು, ಲೇಬರ್ ಕಾರ್ಡ್ ಮಾಡಿಸ್ಬೇಕು ಅಂತಂದ್ರೆ ಕೆಲಸ ಕಾರ್ಯ ಎಲ್ಲಾ ಬಿಟ್ಟು, ಸಂಬಳ ಬಿಟ್ಟು, ಕೂಲಿ ಬಿಟ್ಟು ಕಚೇರಿಗಳಿಗೆ ಅಲಿಬೇಕಾಗತ್ತೆ. ಆದ್ರೆ ರಾಜ್ಯ ಸರ್ಕಾರ ಕಚೇರಿ ಅಲಿಯೋದನ್ನ ತಪ್ಪಿಸೋಕಂತಾನೆ ಕಾರ್ಮಿಕರು ಕೆಲಸ ಮಾಡುವಂತಹ ಜಾಗದಲ್ಲೇ ಕಾರ್ಮಿಕರಿಗೆ ಬೇಕಾಗುವ ಮಾಹಿತಿಯನ್ನ ಒದಗಿಸೋ ಮೂಲಕ ಸಮಸ್ಯೆಗಳನ್ನ ಬಗೆಹರಿಸಿ ರಿಜಿಸ್ಟ್ರೇಷನ್ಗಳನ್ನ ಸ್ಥಳದಲ್ಲೇ ರಿನ್ಯೂವಲ್ ಮಾಡಿಸುವ ಕೆಲಸ ಮಹತ್ವಾಕಾಂಕ್ಷಿ ಸಚಿವ ಸಂತೋಷ್ ಲಾಡ್ ಅವರ ಇಲಾಖೆಯಿಂದ ಆಗ್ತಾ ಇದೆ. ಹಾಗಾದ್ರೆ ನೀವು ಮಾಡ್ಬೇಕಾಗಿರೋದು ಏನು? ಈ ಯೋಜನೆಯ ಲಾಭ ಹೇಗೆ ಪಡಿಬಹುದು ಅನ್ನೋದನ್ನ ನೋಡ್ಬೇಕು ಅಂತಂದ್ರೆ ಟಾಕಿಂಗ್ ಪ್ಯಾರೆಟ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್ ನಲ್ಲಿ ಈ ಕಂಪ್ಲೀಟ್ ವಿಡಿಯೋ ಅಪ್ಲೋಡ್ ಆಗಿದೆ. ತಪ್ಪದೇ ವೀಕ್ಷಿಸಿ, ನಿಮ್ಮವರಿಗೆ ಶೇರ್ ಮಾಡಿ. ನಮಸ್ಕಾರ.